ಓಂ ಶ್ರೀ ಸದ್ಗುರು ಪಾದುಕಾಭ್ಯಾಂ ನಮಃ. ಇಂದು ಲಲಿತಾ ಸಹಸ್ರನಾಮದ ಎರಡನೆಯ ನಾಮವಾಗಿರ್ತಕ್ಕಂತಹ ಶ್ರೀ ಮಹಾರಾಜ್ಞಿ ಇದರ ಬಗ್ಗೆ ನಾವು ಅನುಸಂಧಾನ ಮಾಡೋಣ. ಮಹಾರಾಜ್ಞಿ ಅಂದರೆ ಏನು? ಮಹಾರಾಜನ ಹೆಂಡತಿ ಅಂತ ಅರ್ಥ. ರಾಣಿ, ಮಹಾರಾಣಿ. ಹೌದಾ? ಯಾಕೆಂದರೆ ನೋಡಿ, ಪ್ರತಿಯೊಂದು ಜೀವಿಗೆ ಆಗಲಿ ಎಲ್ಲದಕ್ಕೂ ಬ್ರಹ್ಮದವರೆಗೂ, ಒಂದು ಇರುವೆಯಿಂದ ಬ್ರಹ್ಮದವರೆಗೂ ಪ್ರತಿ ಪ್ರಾಣಿ ಕೋಟಿ ಸಮೂಹಕ್ಕೂ ಒಬ್ಬ ರಾಜ ಇರ್ತಾನೆ, ಒಬ್ಬ ರಾಣಿ ಇದ್ದೇ ಇರ್ತಾರೆ. ಇವತ್ತು ಅಷ್ಟೇ, ನೆನ್ನೆನೂ ಅಷ್ಟೇ, ಯಾವ ಯುಗದಲ್ಲಾದರೂ ಅಷ್ಟೇ ಇದ್ದೇ ಇರ್ತಾರಲ್ವ. ಒಬ್ಬ ಹೀರೋ, ಒಬ್ಬೊಂದು ಹೀರೋಯಿನ್ ಇದ್ದೇ ಇರ್ತಾರೆ. ರಾಜನ ಪತ್ನಿಯಾಗಿರ್ತಕ್ಕಂಥ ಮಾತ್ರಕ್ಕೆ ಅವಳು ರಾಜ್ಞಿ ಅಂತ ಅನ್ನಿಸ್ಕೊಳ್ಳೋದು ಏನು ಸ್ಪೆಷಾಲಿಟಿ ಏನಲ್ಲ. ಯಾಕೆಂದರೆ ನೋಡಿ, ಯಾವುದೇ ಒಂದು ಪದವಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಅವನ ಹೆಂಡತಿ ಇರ್ತಾಳೆ. ಅವಳು ಆ ಪದವಿಗೆ ಸಲ್ಲಬೇಕಾಗಿರ್ತಕ್ಕಂತಹ ಎಲ್ಲ ಸನ್ಮಾನಗಳನ್ನು ಅವಳು ಮಾಡಿಸ್ಕೋತಾರೆ. ಅದೆಲ್ಲ ಹೊಗಳಿಕೆ ಎಲ್ಲವೂ ಇದ್ದೇ ಇರುತ್ತೆ. ಕೆಲವು ರಾಣಿಯರು ಸ್ವಂತ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ನೋಡಿ, ಕೆಲವರು ರಾಜನ ಹೆಂಡತಿ ಅಂತ ಮರ್ಯಾದೆಯಿಂದ ಇದ್ದರೆ, ಇನ್ನು ಕೆಲ ಮಹಾರಾಣಿಯರು ಅವರದೇ ಆದ ಒಂದಿಷ್ಟು ವ್ಯಕ್ತಿತ್ವ ಅಂತಕ್ಕಂಥದ್ದು ಇರುತ್ತೆ. ಅದರಿಂದ ಅವರು ಹೊಗಳಿಸ್ಕೊಳ್ತಾರೆ. ಈಗ ಇಂದ್ರನ ಪತ್ನಿ ಇಂದ್ರಾಣಿ ಇಂದ ಹಿಡಿದು ಈಗಿನ ಕಾಲದಲ್ಲಿ ಹೇಳಬೇಕು ಅಂತಂದ್ರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಜೀಜಾಬಾಯಿ, ಇವರೆಲ್ಲರೂ ಅನೇಕ ಜನ ಇದ್ದಾರೆ. ಅವರೆಲ್ಲ ಕಿತ್ತೂರು ರಾಣಿ ಚೆನ್ನಮ್ಮ, ಇವರೆಲ್ಲರೂ ಅಂತಹ ವ್ಯಕ್ತಿತ್ವವನ್ನು ಹೊಂದಿದ್ರೂ ಕೂಡ ಒಂದು ಕಾಲಕ್ಕೆ ಮಾತ್ರ ಪರಿಮಿತವಾಗಿರ್ತಕ್ಕಂಥವ್ರು. ಅಂದರೆ ಅವ್ರು ಹೋದ ಮೇಲೆ ಚರಿತ್ರೆ ಪುಟಗಳಲ್ಲಿ ಸೇರಿ ಹೋಗ್ತಾರೆ ವಿನಃ ಅವರು ರಾಜ್ಞಿಗಳು ಅಂದರೆ ಅವರ ರಾಜ್ಞಿ ಆಜ್ಞೆಗಳೆಲ್ಲ ಮಾಡ್ತಾರಲ್ಲ, ಅಂದರೆ ಅದೆಲ್ಲ ಯಾವುದು ಸಲ್ಲೋದಿಲ್ಲ. ಅವರು ಸತ್ತೋದ್ಮೇಲೆ ಮುಗೀತು. ಆದರೆ ಅಮ್ಮನವರು ಹಾಗಲ್ಲ. ಅವಳು ಒಂದು ಕಾಲಕ್ಕಲ್ಲ, ಸಾರ್ವಕಾಲಿಕ ಎಲ್ಲವ ಕಾಲದಲ್ಲೂ ಅವಳು ಶ್ರೀ ಮಹಾರಾಜ್ಞಿನೇ ಆಗಿದ್ದಾಳೆ. ಹೇಗೆ ಅಂತಂದರೆ, ಆ ಜಗನ್ಮಾತೆ ಸೃಷ್ಟಿ ಶಕ್ತಿಯನ್ನು ಹೊಂದಿರುವುದರಿಂದ ಸೃಷ್ಟಿಗೆ ತಕ್ಕ ಸ್ಥಿತಿಯನ್ನು ಉಂಟು ಮಾಡ್ತಕ್ಕಂತಹ ಅವಳು ಶಕ್ತಿ ಸ್ವರೂಪಿಣಿಯವಳು. ಮಹಾದೇವನಾದ ಈಶ್ವರನ ರಾಜ್ಞಿಯಾಗಿರ್ತಕ್ಕಂತಹ ಜಗನ್ಮಾತೆ, ಶಿವಶಕ್ತಿಯೈಕ್ಯ ಸ್ವರೂಪಿಣಿಯಾಗಿರ್ತಕ್ಕಂತಹ ಅವಳು ಮಹಾರಾಜ್ಞಿ. ಈಶ್ವರ ಪ್ರಕಾಶ ರೂಪವಾದರೆ ಆ ಮಹಾಮಾತೆ ವಿಮರ್ಶರೂಪಿಣಿ. ಅವನು ಶಬ್ದನಾದರೆ ಇವಳು ಅರ್ಥ. ವಾಕರ್ತ ವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ. ಗೊತ್ತಲ್ಲ ಅದು? ಜಗತಃ ಪಿತರವು ಒಂದೇ, ಪಾರ್ವತಿ ಪರಮೇಶ್ವರವು. ಅಮ್ಮ ಇಲ್ಲದೆ ಶಿವನಿಲ್ಲ, ಶಿವನಿಲ್ಲದೆ ಶಕ್ತಿ ಇಲ್ಲ. ಈ ರೀತಿ ಈಶ್ವರ ನಿರ್ವಿಕಾರನಾದ ಯೋಗೀಶ್ವರನಾದರೆ ಯಾಕೆ ಸಾಕಾರ ನಿರಾಕಾರ ಸಗುಣ ನಿರ್ಗುಣ ಜಡ ಚೈತನ್ಯಗಳನ್ನು ಒಳಗೊಂಡಿರ್ತಕ್ಕಂತಹ ಸರ್ವ ಸೃಷ್ಟಿಯನ್ನು ಸೃಷ್ಟಿಸುವುದಷ್ಟೇ ಅಲ್ಲ, ಅದನ್ನು ಪಾಲಿಸ್ತಾಳೆ, ಪೋಷಿಸ್ತಾಳೆ. ಅವಳು ಹೆಣ್ಮಗು ಹುಟ್ಟಬೇಕಾದ್ರೇ ಆ ಶಿಶುವಿನ ಸ್ತನದಲ್ಲಿ ಅವಳಿಗೆ ಮುಂದೆ ಹುಟ್ಟುವ ಮಗುವಿಗಾಗಿ ಹಾಲನ್ನಿಟ್ಟು ಕಳಿಸ್ತಕ್ಕಂಥವಳು ಶ್ರೀಮಾತೆ. ಇವಳೇ ಶ್ರೀ ಮಹಾರಾಜ್ಞಿ. ತನ್ನ ಸೃಷ್ಟಿಯಲ್ಲಿರ್ತಕ್ಕಂತಹ ಎಲ್ಲ ಮಕ್ಕಳಿಗೂ ಯಾವಾಗ ಏನೇನು ಬೇಕೋ ಅದನ್ನು ಮೊದಲೇ ಗ್ರಹಿಸಿಕೊಂಡು ಆಯಾ ಪದ್ಧತಿಗಳಲ್ಲಿ ಆಹಾರವನ್ನು ಹೊಂದಿಸಿಟ್ಬಿಟ್ಟು ಅವರವರ ಜೀವನ ವಿಧಾನವನ್ನು ನಿರ್ದೇಶಿಸ್ತಕ್ಕಂಥವಳು ಈ ಜಗನ್ಮಾತೆ. ಅದಕ್ಕೆ ಅವಳು ಶ್ರೀ ಮಹಾರಾಜ್ಞಿ. ಆ ರಾಜ್ಞಿತ್ವ ಅಂತಕ್ಕಂಥದ್ದು ಕೇವಲ ಅಧಿಕಾರ ಆಟಾಟೋಪದಿಂದ ಅಲ್ಲದೆ ಅಪಾರ ಪ್ರೇಮ ಕರುಣೆಗಳನ್ನು ಯಾರ್ಯಾರಿಗೆ ಯಾವುದು ಬೇಕೋ ಆಯಾಚಿತವಾಗಿಯೇ ಒಂದು ಅಪಾತ್ರದಾನವಾಗದೆ ಅನುಚಿತ ಪದ್ಧತಿಯಲ್ಲಿ ಅಲ್ಲದೆ ಅನುಗ್ರಹಿಸ್ತಕ್ಕಂತಹ ಪೋಷಿಸ್ತಕ್ಕಂತಹ ಶ್ರೀ ಮಹಾರಾಜ್ಞಿ. ಅವಳ ಅಮ್ಮನವರ ಸ್ಥಿತಿ ನೈಪುಣ್ಯವನ್ನು ತಿಳಿಸುತ್ತೆ ಅಂತ ಹೇಳಬಹುದು. ನೋಡಿ, ಅಷ್ಟಿಲ್ಲದೆ ಅವಳನ್ನು ಮಹಾರಾಣಿ ಪಟ್ಟವನ್ನು ಸಾರ್ವಕಾಲಿಕವಾಗಿಯೂ ಅವಳನ್ನು ಜ್ಞಾಪಿಸ್ಕೊಳ್ತಕ್ಕಂತಹ ಒಂದು ಸ್ಥಿತಿ ಬರಬೇಕು ಅಂತಂದರೆ ಅವಳ ಒಂದು ಪೋಷಣೆ ಯಾವ ಮಟ್ಟದಲ್ಲಿದೆ ಅಂತ. ನಮ್ಮ ಹೃದಯ ಸಿಂಹಾಸನದಲ್ಲಿ ಆಸೀನಳಾಗಿ ಮೋಕ್ಷ ಸಾಮ್ರಾಜ್ಯದ ರಾಣಿಯಾಗಿ ವಿರಾಜಿಸ್ತಾ ಇರ್ತಕ್ಕಂತಹ ಸರ್ವಾಂತರ್ಯಾಮಿ ಜಗದೀಶ್ವರಿಯೇ, ಈ ಸಮಸ್ತ ವಿಶ್ವವನ್ನು ಮಹಾರಾಜ್ಞಿಯಾಗಿ ಆಡಳಿತ ನಡೆಸ್ತಿರ್ತಕ್ಕಂತಹ ಸರ್ವಜ್ಞಳೂ ಹಾಗೂ ಸರ್ವಶಕ್ತಳೂ ಆಗಿರ್ತಕ್ಕಂತಹ ಜಗನ್ಮಾತೆಯೇ, ದಯಾಪೂರ್ಣಳಾಗಿರ್ತಕ್ಕಂತಹ ಪರಮೇಶ್ವರನ ಪಟ್ಟಮಹಿಷಿಯಾದ ಪಾರ್ವತಿಯೇ, ವಿಶ್ವೇಶ್ವರಿಯಾದ ಶ್ರೀ ಲಲಿತಾಂಬಿಕೆಯೇ,
ಬಹು ಸಂಪ್ರೀತಿಯಿಂದ ನಿನ್ನ ಮಕ್ಕಳಾಗಿರ್ತಕ್ಕಂಥ ಭಕ್ತರನ್ನು ಸದಾ ಸರ್ವದಾ ಸಂರಕ್ಷಿಸುವಂಥ ಪ್ರಾರ್ಥನೆ ಮಾಡ್ತಾ ನಿನ್ನ ಪಾದಾರವಿಂದಗಳನ್ನು ನಾನು ನಮಸ್ಕರಿಸ್ತಾ ಇದ್ದೇನೆ. ಧನ್ಯವಾದಗಳು.